ನಮಸ್ಕಾರ ಸ್ನೇಹಿತರೆ. ಜಗತ್ತು ಈಗ ತಾನೇ ಕೋವಿಡ್-18 ಸುಧಾರಿಸಿಕೊಂಡು ಎದ್ದು ನಿಂತು ಉಸಿರಾಡ್ತಿದೆ. ಆದರೆ ಅಷ್ಟರಲ್ಲಿ ಚೀನಾದಿಂದ ಒಂದು ಆಘಾತಕಾರಿ ಸುದ್ದಿ ಬರ್ತಾ ಇದೆ. ನಿರಂತರ 4ನೇ ಕ್ವಾರ್ಟರ್ನಲ್ಲಿ ಚೀನಾ ಆರ್ಥಿಕತೆ ಕುಸಿದಿದೆ. ಅಮೆರಿಕವನ್ನ ಬಡಿದು ಜಗತ್ತಿನ ಹೊಸ ದೊಡ್ಡಣ್ಣ ಆಗಬೇಕು ಅಂತ ಕನಸು ಕಾಣ್ತಾ ಇರೋ ಈ ಡ್ರ್ಯಾಗನ್ 4ನೇ ತ್ರೈಮಾಸಿಕದಲ್ಲೂ ಕುಸಿತವನ್ನ ಕಂಡಿದೆ. ಕಳೆದ ಕ್ವಾರ್ಟರ್ನಲ್ಲಿ 5.2% ಇದ್ದ ಚೀನಾದ ಗ್ರೋತ್ ರೇಟ್ ಈಗ 4.8%ಗೆ ಇಳಿದಿದೆ. ಈ ಮೂಲಕ ನಿರಂತರ 4ನೇ ಹಿಂಜರಿತಾ ಇದು. ಚೀನಾ ಕುಸಿದ್ರೆ ತಾನಷ್ಟೇ ಬೀಳಲ್ಲ, ಇಡೀ ಜಗತ್ತನ್ನ ಕೆಳಗಿಳಿಯೋ ಅಪಾಯ ಇರುತ್ತೆ. ಕೋವಿಡ್ ನಲ್ಲಿ ಚೀನಾ ಗ್ರೋತ್ ಸ್ವಲ್ಪ ವ್ಯತ್ಯಾಸ ಆಗಿದ್ದಕ್ಕೆ ಇಡೀ ಜಗತ್ತಿನ ಸಪ್ಲೈ ಚೈನ್ ಅಲುಗಾಡ್ ಹೋಗಿತ್ತು. ಅಂತದ್ರಲ್ಲಿ ನಿರಂತರ 4ನೇ ಕ್ವಾರ್ಟರ್ನಲ್ಲಿ ಚೀನಾ ಸ್ಲೋಡೌನ್ ಆಗ್ತಿರೋದು ಭಾರಿ ಆತಂಕಕಾರಿ ಬೆಳವಣಿಗೆ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಸುದ್ದಿ ಕೇಳಿ ಅಮೆರಿಕ, ಲಂಡನ್, ಜಪಾನ್, ಕೊರಿಯಾ ಮಾರ್ಕೆಟ್ಗಳೆಲ್ಲ ಅಲ್ಗಾಡೋಕೆ ಮುಗ್ಗರಿಸೋಕೆ ಶುರುವಾಗಿವೆ. ಮುಂದೆ ಇದಿನ್ನೂ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಚೀನಾದಲ್ಲಿ ಏನಾಗ್ತಿದೆ? ಯಾಕೆ ಡ್ರ್ಯಾಗನ್ ಎಕಾನಮಿ ಸ್ಲೋ ಆಗ್ತಿದೆ? ಚೀನಾ ಎಡವಿದ್ರೆ ಜಗತ್ತು ನಡುಗೋದು ಯಾಕೆ? ಭಾರತಕ್ಕೆ ಇದು ಅಪಾಯನ ಅಥವಾ ಅಪಾರ್ಚುನಿಟಿ, ಅವಕಾಶನ? ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಡೀಟೇಲ್ ಆಗಿ ಈ ವರದಿಯಲ್ಲಿ ಈ ಅತಿ ಮುಖ್ಯವಾಗಿರೋ ಜಿಯೋ ಪೊಲಿಟಿಕಲ್ ಮತ್ತು ಜಿಯೋ ಎಕನಾಮಿಕಲ್ ಇಶ್ಯೂನ ನಾವು ಡೀಟೇಲ್ ಆಗಿ ವರದಿಯಲ್ಲಿ ನಿಮ್ಮ ಮುಂದೆ ಬ್ರೇಕ್ ಡೌನ್ ಮಾಡಿ ಇಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗೆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅಡಿಯಲ್ಲಿ ನಾವು ಪಬ್ಲಿಷ್ ಮಾಡ್ತಿರೋ ಪ್ರತ್ಯೇಕ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು ಸ್ನೇಹಿತರೆ. ಆಸಕ್ತರು ಕನ್ಸಿಡರ್ ಮಾಡಿ. ಹಾಗೆ ಸ್ನೇಹಿತರೆ, 7 ಸ್ಯಾಂಡ್ಸ್ ನವರ ಹೊಸ ಟ್ರಿಪ್ ಅಂಡಮಾನ್ ನಿಕೋಬಾರ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಸಕ್ತರು ಕಾಲ್ ಮಾಡಿ. ಬಿಗ್ ದ ಡ್ರ್ಯಾಗನ್. ಎಸ್ ಸ್ನೇಹಿತರೆ, ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆ ಅಪಾಯದಲ್ಲಿದೆ. ಈ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಚೀನಾ ಕೇವಲ 4.8% ಗ್ರೋತ್ ರೇಟ್ ದಾಖಲಿಸಿದೆ. 4.8%. ಕಳೆದ ಕ್ವಾರ್ಟರ್ನಲ್ಲಿದು 5.2% ಇತ್ತು. ಅಲ್ಲಿಂದ ಸಡನ್ ಆಗಿ 0.4% ಬಿದ್ದಿದೆ. ಕಳೆದ 4 ಕ್ವಾರ್ಟರ್ಗಳಲ್ಲಿ ನಿರಂತರ 4ನೇ ಬಾರಿ ಈ ರೀತಿ ಆಗ್ತಿರೋದು. ಕಳೆದ ವರ್ಷ ಕೂಡ ಹೀಗೆ ಆಗಿ ಕೊನೆ ಕ್ವಾರ್ಟರ್ನಲ್ಲಿ ಸ್ವಲ್ಪ ಸುಧಾರಿಸಿಕೊಂಡಿತ್ತು. 4ನೇ ಕ್ವಾರ್ಟರ್ನಲ್ಲಿ ಚೀನಾ 5.4% ಬೆಳವಣಿಗೆ ಕಂಡಿತ್ತು. ಆದರೆ ಈ ವರ್ಷ ಮತ್ತೆ ಮುಗ್ಗರಿಸ್ತಾ ಇದೆ. ಮೊದಲ ಕ್ವಾರ್ಟರ್ನಲ್ಲಿ 5.4% ಇತ್ತು. 2ನೇ ಕ್ವಾರ್ಟರ್ನಲ್ಲಿ 5.2%ಗೆ ಇಳಿದಿತ್ತು. ಈಗ ಮತ್ತೆ ಅದೇ ಟ್ರೆಂಡ್ ಕಂಟಿನ್ಯೂ ಆಗಿ 4.8%ಗೆ ಬಿದ್ದಿದೆ. ಆರ್ಥಿಕ ತಜ್ಞರು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಫಾಸ್ಟ್ ಆಗಿ ಚೀನಾ ಬೀಳ್ತಾ ಇದೆ ಅಂತ ಹೇಳಿದ್ದಾರೆ. ಹೀಗೆ ಹೋದ್ರೆ 3%ಗಿಂತ ಕೆಳಗೆ ಬಿದ್ರೂ ಆಶ್ಚರ್ಯ ಇಲ್ಲ. ಇದು ಸಾಮಾನ್ಯ ಘಟನೆ ಅಲ್ಲ. ಚೀನಾ ಡಬಲ್ ಡಿಜಿಟ್ ಗ್ರೋತ್ ರೇಟ್ ಕಾಣ್ತಾ ಇದ್ದ ರಾಷ್ಟ್ರ. ಇಡೀ ಜಗತ್ತಿನ ಆರ್ಥಿಕ ವೇಗವನ್ನ ನಿರ್ಧರಿಸ್ತಾ ಇದ್ದ ಎಕಾನಮಿ. 1980ರಿಂದ 2007 ತನಕ ಚೀನಾ ಬೆಳವಣಿಗೆ ದರ 2 ಅಂಕಿ ಬಿಟ್ಟು ಇಳಿದಿದ್ದೇ ಕಮ್ಮಿ. 2010ರ ದಶಕದಲ್ಲೂ ಕೂಡ 7, 8, 10ರ ಆಸುಪಾಸಲ್ಲಿರ್ತಾ ಇತ್ತು. ಇತ್ತೀಚೆಗೆ ಕೋವಿಡ್ ನಂತರವಷ್ಟೇ ಕಮ್ಮಿ ಆಗಿದ್ದು. ಅದನ್ನು ಬಿಟ್ಟರೆ ಯಾವಾಗಲೂ ಫುಲ್ ಸ್ಪೀಡ್ ಆಗಿ ನುಗ್ತಾ ಇದ್ದ ಗಾಡಿ ಇವ್ರದ್ದು. ಅಂತದಲ್ಲಿ ಗ್ರೋತ್ ರೇಟ್ 4.8%ಗೆ ಕುಸಿಯೋದು, ನಿರಂತರ 4ನೇ ಕ್ವಾರ್ಟರ್ನಲ್ಲಿ ಆರ್ಥಿಕ ವೇಗ ಕಮ್ಮಿ ಆಗೋದಂದ್ರೆ ಸಾಮಾನ್ಯ ಸಂಗತಿಯಲ್ಲ. ಆದರೆ ಹೀಗೆ ಯಾಕಾಗ್ತಾ ಇದೆ? ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ನಾವು ಚೀನಾ ಎಕಾನಮಿಯ ಒಳಗೆ ಇಳಿಬೇಕಾಗತ್ತೆ. ಕೈ ಬಿಚ್ಚದ ಚೀನಿ ಜನರು, ಸರ್ಕಾರವೇ ದುಡ್ಡು ಕೊಟ್ಟರು, ಡೋಂಟ್ ಕೇರ್. ಸ್ನೇಹಿತರೆ, ಕಳೆದ ವರ್ಷ ಭಾರತ ಯಾವ ಸಮಸ್ಯೆಯನ್ನ ಫೇಸ್ ಮಾಡ್ತಿತ್ತೋ ಅದೇ ಸಮಸ್ಯೆಯನ್ನ ಚೈನಾ ಕೂಡ ಫೇಸ್ ಮಾಡ್ತಿದೆ. ಜನ ಕೈ ಬಿಚ್ಚಿ ದುಡ್ಡು ಖರ್ಚು ಮಾಡ್ತಾ ಇಲ್ಲ. ವೀಕ್ ಡಿಮಾಂಡ್ ಈ ಆರ್ಥಿಕ ಹಿಂಜರಿತಕ್ಕೆ ದೊಡ್ಡ ಕಾರಣ ಆಗಿದೆ. ಹಾಗಂತ ಚೀನಾಗೆ ಇದು ಹೊಸ ಪ್ರಾಬ್ಲಮ್ ಏನೂ ಅಲ್ಲ. ಕೋವಿಡ್ ಬಂದಾಗಿನಿಂದಲೂ ಚೀನಾ ಇದನ್ನ ಫೇಸ್ ಮಾಡ್ತಿದೆ. ಆದ್ರೆ ಈಗ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಕ್ಟೋಬರ್ನಲ್ಲಿ ರಿಟೇಲ್ ಗ್ರೋತ್ ಕೇವಲ 2.8% ಏರಿಕೆಯಾಗಿದೆ. ಇದರ ಅರ್ಥ ಏನು? ಜನ ಕಾರು, ಫೋನು, ಬಟ್ಟೆ, ಮನೆ, ದಿನಬಳಕೆ ವಸ್ತು ಖರೀದಿ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಖರೀದಿ ಕಮ್ಮಿ ಆದ ಕಾರಣ ವಸ್ತುಗಳಿಗೆ ಡಿಮಾಂಡ್ ಕಮ್ಮಿ ಆಗ್ತಿದೆ. ಯಾವಾಗ ಮಾರ್ಕೆಟ್ನಲ್ಲಿ ಡಿಮಾಂಡ್ ಕಮ್ಮಿ ಆಗುತ್ತೆ ಆವಾಗ ಫ್ಯಾಕ್ಟ್ರಿಗಳು ತಮ್ಮ ಉತ್ಪಾದನೆ ಕೂಡ ಕಮ್ಮಿ ಮಾಡಲೇಬೇಕು. ಯಾರಿಗೋಸ್ಕರ ಮಾಡೋದು? ಡಿಮಾಂಡ್ ಇಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ? ಉತ್ಪಾದನೆನೇ ಕಮ್ಮಿ ಮಾಡ್ತಿದೀವಿ ಅಂದ್ರೆ ಅಷ್ಟೊಂದು ಜನ ಏನಕ್ಕೆ ಅಂತ ಹೇಳಿ ಏನ್ ಮಾಡ್ತಾರೆ? ಸ್ಟಾಫ್ ಕಮ್ಮಿ ಮಾಡ್ತಾರೆ, ಕಾರ್ಮಿಕರನ್ನ, ಉದ್ಯೋಗಿಗಳನ್ನ ಕಮ್ಮಿ ಮಾಡ್ತಾರೆ, ಲೇ ಆಫ್ ಮಾಡ್ತಾರೆ. ಈ ಆತಂಕದಲ್ಲಿ ಲೇ ಆಫ್ ಆಗುತ್ತೆ, ನೆಕ್ಸ್ಟ್ ಜಾಬ್ ಹೋಗುತ್ತೆ ಅನ್ನೋ ಆತಂಕದಲ್ಲಿ ಅದಕ್ಕೂ ಮುಂಚೆನೆ ಜನ ಖರೀದಿ ಮಾಡೋದನ್ನ ಕಮ್ಮಿ ಮಾಡಿ ದುಡ್ಡು ಉಳಿಸೋದ್ರ ಕಡೆ ಫೋಕಸ್ ಮಾಡ್ತಾರೆ. ಇದು ವಿಷ ಚಕ್ರ, ಆರ್ಥಿಕತೆಯ ವಿಷ ಚಕ್ರ. ಚೀನಾದಲ್ಲೂ ಕೂಡ ಅಷ್ಟೇ. ನಿರಂತರ 5ನೇ ತಿಂಗಳು ರಿಟೇಲ್ ಗ್ರೋತ್ ಕುಸ್ತಿದೆ. 2.8% ಬಂದಿದೆ ಈಗ ಬಿದ್ದು 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 ಬಿದ್ದು. ಹಾಗಂತ ಚೀನಿ ಸರ್ಕಾರ ಏನು ಪ್ರಯತ್ನ ಪಡ್ತಿಲ್ಲ ಅಂತಲ್ಲ. ಕಮ್ಯುನಿಸ್ಟರು AC, ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಖರೀದಿ ಮಾಡಿದ್ರೆ ಹಳೆ ವಸ್ತುಗಳ ಬದಲು ಹೊಸ ವಸ್ತುಗಳಿಂದ ರಿಪ್ಲೇಸ್ ಮಾಡಿದ್ರೆ ಸರ್ಕಾರನೇ 15-20% ಸಬ್ಸಿಡಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇದೇ ಯೋಜನೆಯಲ್ಲಿ ಕೆಲವರಿಗೆ ಚೈನಾ ಸ್ಮಾರ್ಟ್ ಟಾಯ್ಲೆಟ್ಗಳನ್ನು ಕೂಡ ಕಟ್ಟಿಕೊಡ್ತು. ಜೊತೆಗೆ ಡಿಜಿಟಲ್ ವೋಚರ್ಗಳನ್ನು ಹಂಚ್ತಾ ಇದೆ, ಕೂಪನ್ಗಳನ್ನು ಕೊಡ್ತಾ ಇದೆ. ಎಲ್ಲ ಸೇರಿ ಈ ವರ್ಷ ಸುಮಾರು 3.5ರಿಂದ 4 ಲಕ್ಷ ಕೋಟಿ ರೂಪಾಯಿ ದುಡ್ಡನ್ನು ಜನರ ಜೇಬಿಗೆ ಹಾಕಿದೆ. ಆದರೆ ಜನ ಮಾತ್ರ ಖರ್ಚು ಮಾಡ್ತಾ ಇಲ್ಲ. ಸರ್ಕಾರ ಕೊಟ್ಟಿರೋ ಹಣನೂ ಸೇವಿಂಗ್ಸ್ ಅಂತ ಹೇಳಿ ಬ್ಯಾಂಕಲ್ಲಿ ಇಡ್ಕೊಳ್ತಾ ಇದ್ದಾರೆ.
ಕೂಡ ಹಾಕೊಂತಾ ಇದ್ದಾರೆ ದುಡ್ಡನ್ನ, ಬಿಚ್ತಾನೇ ಇಲ್ಲ. ಟ್ರಂಪ್ ಏಟು ರಫ್ತಿನಲ್ಲಿ ಕುಸಿತ. ಇಲ್ಲಿ ಅಮೆರಿಕ ತೆರಿಗೆ ಚೀನಾಗೆ ಹೊಡೆತ ಕೊಟ್ಟಿರೋದು ಸ್ಪಷ್ಟ. ಟ್ರಂಪ್ ಬಂದಾಗಿನಿಂದ ಚೀನಾ ಮೇಲೆ ಒಂದಿಲ್ಲ ಒಂದು ರೀತಿಯಲ್ಲಿ ಹೊಡೆತ ಕೊಡ್ತಾನೆ ಇದ್ದಾರೆ. ನೀವು ಕೇಳ್ಬೋದು, ಟ್ರಂಪ್ ಮೊನ್ನೆ ತಾನೇ ವ್ಯಾಪಾರ ಒಪ್ಪಂದ ಮಾಡ್ಕೊಂಡ್ರಲ್ಲ, ಶಿ ಜಿನ್ಪಿಂಗ್ ಮೀಟ್ ಆಗಿದ್ರಲ್ಲ ಟ್ರಂಪ್ರನ್ನ ಅಂತ. ಆದ್ರೆ ಈ ಟ್ರೇಡ್ ಡೀಲ್ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ಯಾಕಂದ್ರೆ ಅಮೆರಿಕ ಜಾಸ್ತಿ ತೆರಿಗೆಯನ್ನು ಕಮ್ಮಿ ಮಾಡಿಲ್ಲ. 57% ಇದ್ದ ಟ್ಯಾರಿಫ್ ಅನ್ನ 47% ಮಾಡಿದ್ದಾರೆ ಅಷ್ಟೇ. ಹಾಗೆ ಈಗ ಆಲ್ರೆಡಿ ಚೀನಾಗೆ ಅಮೆರಿಕ ಮಾಡಬೇಕಾದ ಹಾನಿ ಮಾಡಿ ಆಗಿದೆ. ದ ಡ್ಯಾಮೇಜ್ ಹ್ಯಾಸ್ ಬಿನ್ ಆಲ್ರೆಡಿ ಡನ್. ಬಹುತೇಕ ಚೀನಿ ಕಂಪನಿಗಳು ಅಮೆರಿಕನ್ ಆರ್ಡರ್ಸ್ನ ಕಳ್ಕೊಂಡಿವೆ. ಚೀನಾ ವಸ್ತು ಖರೀದಿ ಮಾಡ್ತಿದ್ದ ಹೆಚ್ಚಿನವರು ಬೇರೆ ದೇಶಗಳಿಗೆ ಸೋರ್ಸ್ ಔಟ್ ಮಾಡ್ತಿದ್ದಾರೆ. ಅಂದ್ರೆ ಚೀನಾಗೆ ಆಲ್ಟರ್ನೇಟಿವ್ ಹುಡ್ಕೊಂಡಿದ್ದಾರೆ. ಇದರಿಂದ ಅಮೆರಿಕಾಗೆ ಚೀನಾ ರಫ್ತು ಕಮ್ಮಿ ಆಗ್ತಾ ಇದೆ. ಮೇ ಒಂದೇ ತಿಂಗಳಲ್ಲಿ ಚೀನಾ ಅಮೆರಿಕಾಗೆ ಮಾಡ್ತಾ ಇದ್ದ ರಫ್ತಲ್ಲಿ 30-35% ಡೌನ್ ಆಗಿದೆ. ಸೊ ಚೀನಾ ಅಮೆರಿಕಾಗೆ ಮಾಡ್ತಾ ಇದ್ದ ರಫ್ತನ್ನ ಇಷ್ಟು ದೊಡ್ಡ ಪ್ರಮಾಣದ ಗೂಡ್ಸ್ ಅನ್ನ, ಸರ್ವಿಸಸ್ ಅನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೆ ಟೈಮ್ ಬೇಕು. ಅಮೆರಿಕದಂಥ ದೊಡ್ಡ ಮಾರ್ಕೆಟ್ನಿಂದ ಅಷ್ಟು ಈಸಿಲಿ ಬೇರೆ ಕಡೆಗೆ ಶಿಫ್ಟ್ ಆಗಕ್ಕೆ ಆಗಲ್ಲ. ಗಮನಿಸಿ ಸ್ನೇಹಿತರೆ, ಒಟ್ಟು ಚೀನಾದ GDPಲಿ 2.84% ಪಾಲು ಅಮೆರಿಕಾಗೆ ಆಗ್ತಾ ಇದ್ದ ರಫ್ತಿನಿಂದನೇ ಬರ್ತಾ ಇತ್ತು. ಅಂದ್ರೆ ಚೀನಾ ಅಷ್ಟರ ಮಟ್ಟಿಗೆ ಅಮೆರಿಕಾಗೆ ಗೂಡ್ಸ್ ಕಳಿಸಿ ದುಡ್ಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿತ್ತು. ಆದ್ರೀಗ ಅದು ಡೌನ್ ಆಗಿದೆ. ಜೊತೆಗೆ ಚೀನಾದ ಫಿಕ್ಸ್ಡ್ ಆಸೆಟ್ ಇನ್ವೆಸ್ಟ್ಮೆಂಟ್ ಕೂಡ ಡೌನ್ ಆಗಿದೆ. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಉದ್ಯಮ ಶುರು ಮಾಡೋಕೆ ಭೂಮಿ ಖರೀದಿ ಮಾಡೋದು, ದೊಡ್ಡ ದೊಡ್ಡ ಯಂತ್ರೋಪಕರಣ ಪರ್ಚೇಸ್ ಮಾಡೋದು, ಟ್ರಕ್ಗಳನ್ನು ಬೈ ಮಾಡೋದು, ಇದೆಲ್ಲ ಫಿಕ್ಸ್ಡ್ ಆಸೆಟ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬರುತ್ತೆ. ಆದರೆ ಕಳೆದ 10 ತಿಂಗಳಲ್ಲಿ ಚೀನಾದ ಫಿಕ್ಸ್ಡ್ ಆಸೆಟ್ ಇನ್ವೆಸ್ಟ್ಮೆಂಟ್ 1.7% ಇಳಿಮುಖ ಆಗಿದೆ. ಇದು ನಮಗೆ ಸಣ್ಣ ನಂಬರ್ ಅಂತ ಅನಿಸ್ಬೋದು, ಆದರೆ ಇತ್ತೀಚಿನ ವರ್ಷಗಳಲ್ಲೇ ಅತಿ ದೊಡ್ಡ ಕುಸಿತ ಇದು. ಇದರ ಅರ್ಥ ಏನು? ಕಂಪನಿಗಳಿಗೆ ಚೀನಾ ಗ್ರೋತ್ ಮೇಲೆ ಅನುಮಾನ ಇದೆ. ಚೀನಾದ ಕಂಪನಿಗಳು ಕೂಡ ಜಾಸ್ತಿ ದುಡ್ಡು ಹಾಕ್ತಾ ಇಲ್ಲ ಬಿಸ್ನೆಸ್ ಮೇಲೆ ಅಂತ, ಬಿಸ್ನೆಸ್ ಅನ್ನ ಬೆಳೆಸೋದ್ರ ಮೇಲೆ ಅಂತ ಅರ್ಥ. ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಾವೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಡ್ರೆ ನೆಕ್ಸ್ಟ್ ಒಳ್ಳೆ ಡಿಮಾಂಡ್ ಇರುತ್ತೆ, ಸೇಲ್ಸ್ ಚೆನ್ನಾಗುತ್ತೆ, ಲಾಭ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳಿ ಕಂಪನಿಗಳು ಖರ್ಚೆ ಮಾಡ್ತಿಲ್ಲ ಚೀನಾದಲ್ಲಿ. ಇದರಿಂದ ಚೀನಾದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೂಡ ಡೌನ್ ಆಗಿದೆ. ಆ ಎಲ್ಲ ಗೂಡ್ಸ್ ಡಿಮಾಂಡ್ ಕಮ್ಮಿ ಆದ್ರೆ ಏನಾಗುತ್ತೆ? ಅದನ್ನು ಉತ್ಪತ್ತಿ ಮಾಡೋರ್ಗೂ ಸೇಲ್ಸ್ ಕಮ್ಮಿ ಆಗುತ್ತಲ್ವಾ? ಹಂಗಾಗ್ತಾ ಇದೆ. ಕಳೆದ ತಿಂಗಳು 4.9% ಪ್ರೊಡಕ್ಷನ್ ದಾಖಲಾಗಿದೆ. ಇದು ಕೂಡ ಇತ್ತೀಚಿನ ದಿನಗಳಲ್ಲಿ ಲೋಯೆಸ್ಟ್. ಏನೋ ಚೀನಾದ ರಿಯಲ್ ಎಸ್ಟೇಟ್ ಸ್ಥಿತಿ ಅಂತೂ ಗೊತ್ತೇ ಇದೆ. 2-3 ವರ್ಷಗಳಿಂದ ಅಲುಗಾಡ್ತಾನೆ ಇದೆ ಅದು. ಚೀನಾ ಜನ ಪ್ರಾಪರ್ಟಿ ಖರೀದಿ ಕಮ್ಮಿ ಮಾಡಿದ್ದಾರೆ. ಹೌಸಿಂಗ್ ಕ್ರೈಸಿಸ್ ಇನ್ನೂ ಜಾಸ್ತಿ ಆಗ್ತಿದೆ. ಎವರ್ ಗ್ರ್ಯಾಂಡೆ, ಆಮೇಲೆ ಕಂಟ್ರಿ ಗಾರ್ಡನ್ ಅಂತಹ ಪ್ರಾಪರ್ಟಿ ಡೆವಲಪರ್ಗಳು ನೆಲ ಕಚ್ಚಿದ್ದಾರೆ. ಹೀಗಾಗಿ ರಿಯಲ್ ಎಸ್ಟೇಟ್ ನಿಂದ ಕೂಡ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಸೊ ಬೇಸಿಕಲಿ ಚೀನಾದ ಎಲ್ಲ ಗ್ರೋತ್ ಎಂಜಿನ್ಗಳಿಗೆ ಅಟ್ ಎ ಟೈಮ್ ಪೆಟ್ಟು ಬೀಳ್ತಾ ಇದೆ. ಚೀನಾ ಕುಸಿದ್ರೆ ಜಗತ್ತಿಗೆ ಏನು ಮುಗ್ಗರಿಸ್ತಿರೋದು ಶತ್ರು ರಾಷ್ಟ್ರ ಅಂತ ಖುಷಿ ಪಡೋ ಹಾಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಚೀನಾ ಸದ್ಯ ಜಗತ್ತಿನ ಕೊಂಡಿ, ವಿಶ್ವದ 2ನೇ ಅತಿ ದೊಡ್ಡ ಆರ್ಥಿಕತೆ. ಜಾಗತಿಕ ಆರ್ಥಿಕತೆಯಲ್ಲಿ 16% ಪಾಲು ಚೀನಾದಿದೆ. ಚೀನಾದ ಆರ್ಥಿಕತೆ ಸಣ್ಣದಾಗಿ ಮುಗ್ಗರಿಸಿದ್ರು ಸಾಕು, ಅದರ ರಿಪಲ್ ಎಫೆಕ್ಟ್ ಜಗತ್ತನ್ನೇ ಕಂಗೆಡಿಸುತ್ತೆ. ವಿಶ್ವದ ದೊಡ್ಡಣ್ಣ ಅಮೆರಿಕನೂ ಹೊರತಾಗಿಲ್ಲ. ಚೀನಾನು ಸುಮ್ಮನೆ ವರ್ಲ್ಡ್ಸ್ ಫ್ಯಾಕ್ಟರಿ ಅಂತ ಕರಿತಾ ಇಲ್ಲ. UN ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ UNIDO ಪ್ರಕಾರ ಜಾಗತಿಕ ಉತ್ಪಾದನೆಯಲ್ಲಿ ಎಷ್ಟು % ಪಾಲಿರ್ಬೋದು ಯೋಚನೆ ಮಾಡಿ. ಗ್ಲೋಬಲ್ ಪ್ರೊಡಕ್ಷನಲ್ಲಿ ಒಂದು ಕಂಟ್ರಿದು 200 ಚಿಲ್ಲರೆ ಕಂಟ್ರಿಗಳಲ್ಲಿ ಒಂದು ಕಂಟ್ರಿ ಪಾಲು ಎಷ್ಟಿರ್ಬೋದು? ಎಷ್ಟು % ಇರ್ಬೋದು ಸ್ನೇಹಿತರೆ? ಜಾಗತಿಕ ಪ್ರೊಡಕ್ಷನಲ್ಲಿ ಚೀನಾ ಪಾಲು 28.7%. ಒಂದೇ ಕಂಟ್ರಿ. ಕಾಲು ಭಾಗಕ್ಕಿಂತ ಜಾಸ್ತಿ ಜಗತ್ತಿಗೆ ಬೇಕಾಗಿದ್ದನ್ನ ಚೀನಾ ಒಂದೇ ಉತ್ಪತ್ತಿ ಮಾಡುತ್ತೆ. ಎಲೆಕ್ಟ್ರಾನಿಕ್ಸ್, ಮಷಿನರಿ, ಕೆಮಿಕಲ್ಸ್, ಬಟ್ಟೆ, ಮೆಟಲ್ಸ್, ಹೀಗೆ ಪ್ರತಿಯೊಂದನ್ನು ಚೀನಾ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಜೊತೆಗೆ ಚೀನಾದ ಒಟ್ಟು GDPಯಲ್ಲಿ 25-30% ಉತ್ಪಾದನೆಯಿಂದ ಬರುತ್ತೆ ಅನ್ನೋ ಅಂದಾಜಿದೆ. ಈ ಸಂಖ್ಯೆ ಇನ್ನೂ ದೊಡ್ಡದೇ ಇರಬಹುದು, ಬಟ್ ಸದ್ಯಕ್ಕೆ ಅಷ್ಟು ಅಂದಾಜಿದೆ. ಒಂದು ವೇಳೆ ಚೀನಾ ತನ್ನ ಉತ್ಪಾದನೆ ಕಮ್ಮಿ ಮಾಡಿದ್ರೆ ಚೀನಾ ಮೇಲೆ ಅವಲಂಬಿತವಾಗಿರೋ ಸಪ್ಲೈ ಚೈನ್ ಮೇಲೆ ಸ್ಟ್ರೆಸ್ ಉಂಟಾಗುತ್ತೆ. ಅಮೆರಿಕದ ಟಾಪ್ ಕಂಪನಿಗಳು ತಮ್ಮ ಉತ್ಪಾದನೆಗೆ ಚೀನಾ ಮೇಲೆ ಡಿಪೆಂಡ್ ಆಗಿವೆ. ಟ್ರಂಪ್ ಬಂದು ಎಷ್ಟೇ ಅರ್ಚಾಡಿದ್ರು ರಾತ್ರಿ ಚೀನಾದಲ್ಲಿರೋ ಪ್ಲಾಂಟ್ ಹಾಗೂ ಫ್ಯಾಕ್ಟರಿಯನ್ನ ಅಮೆರಿಕದಲ್ಲಿ ತಗೊಂಡೋಗಿ ಹಾಕಿ ಅಲ್ಲಿ ಉತ್ಪಾದನೆ ಮಾಡಕ್ ಆಗಲ್ಲ. ಆಪಲ್ ಕಂಪನಿ ಚೀನಾ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಭಾರತದಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ ಮಾಡ್ಬಿಡ್ತೀವಿ ಉತ್ಪತ್ತಿ ಅಂತ ಹೇಳಿ ಹೋಗಕ್ಕೆ ಆಗಲ್ಲ ಆಪಲ್ಗೆ. ಅದಕ್ಕೆ ಬೇಕಾಗಿರೋ ಚೀಪ್ ಲೇಬರ್ ಮತ್ತು ಹೈಲಿ ಸ್ಕಿಲ್ಡ್ ಲೇಬರ್ ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ ಅಮೆರಿಕದ ಕೈಲಿ. ನೋಡಿ, ಆಪಲ್ ಇಷ್ಟೆಲ್ಲ ಕಸರತ್ತು ಮಾಡಿದ್ಮೇಲೂ ಕೂಡ ಇನ್ನೂ 95% ಆಪಲ್ ಪ್ರಾಡಕ್ಟ್ಸ್ ಚೀನಾದಲ್ಲೇ ಉತ್ಪಾದನೆ ಆಗ್ತಾ ಇದ್ದಾವೆ. ಇದು ಬರೀ ಆಪಲ್ಗಷ್ಟೇ ಸೀಮಿತನೂ ಅಲ್ಲ. ಯಾಕಂದ್ರೆ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಾದ ಇಂಟೆಲ್, ಕ್ವಾಲ್ಕಾಮ್, ಆಮೇಲೆ ಲ್ಯಾಮ್ ರಿಸರ್ಚ್, ಕಾರ್ನಿಂಗ್, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ಸ್, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಟೆಸ್ಲಾ, ಜನರಲ್ ಮೋಟಾರ್ಸ್, ಕನ್ಸ್ಯೂಮರ್ ಹಾಗೂ ರಿಟೇಲ್ ಗುಡ್ಸ್ ಉತ್ಪಾದಕರಾದ ನೈಕಿ, ವಾಲ್ಮಾರ್ಟ್, P&G, ಸ್ಟಾರ್ಬಕ್ಸ್ ಮತ್ತು ಕೋಕಾ ಕೋಲಾ, ವಿಮಾನ ತಯಾರಕ ಸಂಸ್ಥೆ ಬೋಯಿಂಗ್, ಹೀಗೆ ಹೇಳ್ತಾ ಹೋದ್ರೆ ಈ ವಿಡಿಯೋ ಸಾಕಾಗಲ್ಲ. ಅಷ್ಟು ಕಂಪನಿಗಳು ಚೀನಾ ಮೇಲೆ ಡಿಪೆಂಡ್ ಆಗಿವೆ. ಈ ಕಂಪನಿಗಳು ಅಮೆರಿಕ ಮಾರ್ಕೆಟ್ಗೆ ಅಷ್ಟೇ ಸೀಮಿತ ಆಗಿಲ್ಲ. ಈ ಕಂಪನಿಗಳು ಇಡೀ ವಿಶ್ವಕ್ಕೆ ತಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ.
ಇಷ್ಟೊಂದು ದೊಡ್ಡ ಸಪ್ಲೈ ಚೈನ್ ಒಂದನ್ನು ಚೀನಾ ಕ್ರಿಯೇಟ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದೆ. ನಿಮಗಿಲ್ಲಿ ಚೀನಾ ಕಬಂದ ಬಾಹು ಇಷ್ಟು ದೊಡ್ಡ ಬೆಳೆದಿದೆಯಲ್ಲ ಅಂತ ಗಾಬರಿ ಆಗ್ಬೋದು. ಇಷ್ಟು ದೊಡ್ಡ ಆಳದ ಮರ ಒಂದೇ ಸಲ ನೆಲಕ್ಕಪ್ಪಳಿಸಿದ್ರೆ ಏನಾಗ್ಬೋದು ಅದನ್ನು ಕೂಡ ಸ್ವಲ್ಪ ಯೋಚನೆ ಮಾಡಿ. ಹಾಗಿದ್ರೆ ನಮಗೇನು ಪರಿಣಾಮ ಆಗುತ್ತೆ, ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ? ಅವಕಾಶಗಳು ಇದ್ದಾವೆ, ಅನಾಹುತಗಳು ಇದ್ದಾವೆ. ಮೊದಲಿಗೆ ಅವಕಾಶಗಳ ಕಡೆಗೆ ನೋಡೋಣ. ನೆಗೆಟಿವ್ ಏನಕ್ಕೆ ಅದು ಆಮೇಲೆ ನೋಡೋಣ. ಫಸ್ಟ್ ಒಳ್ಳೆಯದ್ರ ಬಗ್ಗೆ ನೋಡೋಣ, ಏನು ಒಳ್ಳೇದಾಗ್ಬೋದು ನಮಗೆ ಅಂಥೇಳಿ. ಒಂದು ಆಗಲೇ ಹೇಳಿದಾಗೆ ಮ್ಯಾನುಫ್ಯಾಕ್ಚರಿಂಗ್ ಚೀನಾದಿಂದ ಭಾರತಕ್ಕೆ ಶಿಫ್ಟ್ ಆಗೋ ಅಪಾರ್ಚುನಿಟೀಸ್ ಇರುತ್ತೆ. ಚೈನಾ +1 ಅಂಥೇಳಿ ಆಲ್ರೆಡಿ ಜಾಗತಿಕ ಬ್ರ್ಯಾಂಡ್ಸ್ ಏನು ನೋಡ್ತಿದ್ದಾರೆ ಅವರು ಇನ್ನಷ್ಟು ಬರ್ಬೋದು. ಎಲೆಕ್ಟ್ರಾನಿಕ್ಸ್, ಸೆಮಿಕಂಡಕ್ಟರ್ಸ್, ಟೆಕ್ಸ್ಟೈಲ್ಸ್, ಫಾರ್ಮಾ, EV ಕಂಪನೀಸ್, EV ಕಾಂಪೊನೆಂಟ್ಸ್ ಮೇಕರ್ಸ್ ಭಾರತಕ್ಕೆ ಶಿಫ್ಟ್ ಆಗ್ಬೋದು. ಏನು ಮೇಕ್ ಇನ್ ಇಂಡಿಯಾ ಮತ್ತು ಎಕ್ಸ್ಪೋರ್ಟ್ಸ್ಗೆ ದೊಡ್ಡ ಬೂಸ್ಟ್ ಸಿಗಬಹುದು. ಚೀನಾ ಸ್ಲೋ ಡೌನ್ ಆದಾಗ ಬೈಯರ್ಸ್ ಏನು ಮಾಡ್ತಾರೆ, ಸಪ್ಲೈ ಚೈನಲ್ಲಿ ಕರೆಕ್ಟಾಗಿ ಪೂರೈಕೆ ಚೀನಾದಿಂದ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆಲ್ಟರ್ನೇಟಿವ್ಸ್ ಕಡೆಗೆ ನೋಡ್ತಾರೆ. ಆಗ ಭಾರತ ಆ ಎಕ್ಸ್ಪೋರ್ಟ್ ಆರ್ಡರ್ಸ್ನ ಕ್ಯಾಪ್ಚರ್ ಮಾಡ್ಬೋದು. ಮೊಬೈಲ್ ಫೋನ್ಸ್, ಮಷಿನರಿ, ಕೆಮಿಕಲ್ಸ್ ಈ ಕ್ಷೇತ್ರದಲ್ಲಿ. ಹಾಗೆ FDI ಇನ್ಫ್ಲೋ ಭಾರತಕ್ಕೆ ಹೆಚ್ಚಾಗ್ಬೋದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗೋ ಅವಕಾಶ ಕೂಡ ಕ್ರಿಯೇಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಚೀನಾದಲ್ಲಿ ಸ್ಲೋ ಡೌನ್ ಇದೆ, ಆರ್ಥಿಕತೆ ವೀಕ್ ಇದೆ ಅಂಥೇಳಿ ಅಲ್ಲಿ ದುಡ್ಡು ಹಾಕೋದ್ರ ಬದಲಿಗೆ ಓಕೆ ಭಾರತ ಸ್ಟೇಬಲ್ ಇದೆ ಅಂಥೇಳಿ ನಾವು ಅದನ್ನು ಸಾಬೀತು ಮಾಡಿಕೊಂಡ್ರೆ, ನಮ್ಮ ಎಕಾನಮಿಕ್ ಗ್ರೋತ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಮ್ಮಲ್ಲಿ ಹೂಡಿಕೆ ಮಾಡೋಕ್ಕೆ ಮುಂದೆ ಬರ್ಬೋದು. ಆಗ ಭಾರತ ಅಟ್ರಾಕ್ಟಿವ್ ಲಾರ್ಜ್ ಎಕಾನಮಿ ಆಗುತ್ತೆ. ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್ಗೆ ಸ್ಟೆಬಿಲಿಟಿ ಇದೆ, ಡೆಮೋಕ್ರಸಿ ಇದೆ, ಗ್ರೋತ್ ಇದೆ ಅಂತ ಹೇಳಿ ಇಲ್ಲಿಗೆ ಬರಬಹುದು ಜನ. ಹಾಗೆ ಗ್ಲೋಬಲ್ ಸಪ್ಲೈ ಚೈನ್ನ ನಿಧಾನಕ್ಕೆ ರೀರೂಟ್ ಮಾಡೋ ರೀತಿ ಭಾರತ ತನ್ನ ಕಡೆಗೆ ಬರೋ ರೀತಿ ನೋಡ್ಕೋಬಹುದು. ಆಪಲ್ಗೆ ಹೇಗೆ ಭಾರತಕ್ಕೆ ನುಗ್ತಾ ಇದೆ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಹಾಗೆ ಇನ್ನೂ ಸುಮಾರು ಕಂಪನೀಸ್ ಬರ್ಬೋದು ಅಂತ ಹೇಳಿ. ಆರಂಭದಲ್ಲಿ ಹೆಚ್ಚೆಚ್ಚು ಅಸೆಂಬ್ಲಿ ಮಾಡ್ತೀವಿ, ಪಾರ್ಟ್ಸ್ ತಂದು ಜೋಡಿಸ್ತೀವಿ ಅಂತ ಬರ್ಬೋದು. ಆಮೇಲೆ ನಿಧಾನಕ್ಕೆ ಇಲ್ಲೇ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗ್ಬೋದು. ಆ ಎಕೋಸಿಸ್ಟಮ್ ಭಾರತದಲ್ಲಿ ಕ್ರಿಯೇಟ್ ಆಗ್ಬೋದು. ಜೊತೆಗೆ ಕಮೋಡಿಟಿ ಪ್ರೈಸಸ್ ರೇಟ್ ಕಮ್ಮಿ ಆಗ್ಬೋದು ಸ್ವಲ್ಪ. ಯಾಕಂದ್ರೆ ಚೀನಾ ರಾಕ್ಷಸ. ಎಷ್ಟೇ ಕಬ್ಬಣ ಉತ್ಪತ್ತಿ ಆಗಲಿ, ತಾಮ್ರ ಉತ್ಪತ್ತಿ ಆಗಲಿ, ಆಯಿಲ್ ಉತ್ಪತ್ತಿ ಆಗಲಿ, ಬೇಕು ನನಗೆ ಅಂತ ಬಡ್ದು ಬಾಯಿ ಹಾಕೊಳ್ಳುತ್ತೆ ಚೀನಾ. ಹೆವಿ ಡಿಮಾಂಡ್ ಇದೆ. ಚೀನಾ ಕಡೆಯಿಂದ ಆ ರಾಕ್ಷಸ ಬೇಡಿಕೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಇವುಗಳ ಪ್ರೈಸಸ್ ಸ್ವಲ್ಪ ಕಾಮ್ ಡೌನ್ ಆಗಬಹುದು. ಇದರಿಂದ ಭಾರತಕ್ಕೆ ಇಂಪೋರ್ಟ್ ಬಿಲ್ನಲ್ಲಿ ಉಳಿತಾಯನೂ ಆಗ್ಬೋದು, ಹಣದುಬ್ಬರನೂ ಇನ್ನಷ್ಟು ಕಮ್ಮಿ ಆಗ್ಬೋದು. ಆಲ್ರೆಡಿ ನಮ್ಮಲ್ಲಿ ಕಂಟ್ರೋಲಲ್ಲಿದೆ, ಇನ್ನಷ್ಟು ಕಮ್ಮಿ ಆಗಬಹುದು. ಜೊತೆಗೆ ಸ್ಟಾಕ್ ಮಾರ್ಕೆಟ್ಗೆ ಅಡ್ವಾಂಟೇಜ್ ಆಗುತ್ತಾ ಭಾರತಕ್ಕೆ? ಆಗಲೇ ಹೇಳಿದ ಹಾಗೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹರಿದು ಬರ್ಬೋದು ಭಾರತದಲ್ಲಿ. ಲಾರ್ಜ್ ಕಂಪನೀಸ್ ಮೇಲೆ ಹೂಡಿಕೆ ಆಗ್ಬೋದು. ಹಾಗೆ FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಚೈನಾ ಕಡೆ ಹಾಕ್ತಾ ಇದ್ದ ದುಡ್ಡನ್ನು ನಮ್ಮ ಸ್ಟಾಕ್ ಮಾರ್ಕೆಟ್ ಕಡೆಗೆ ತಿರುಗಿಸಬಹುದು. ಇದರಿಂದ ಇಂಡಿಯನ್ ಈಕ್ವಿಟೀಸ್ ಮೇಲೆ, ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಇನ್ಫ್ರಾ ಸೆಕ್ಟರ್ ಮೇಲೆ FIIs ಜಾಸ್ತಿ ಮತ್ತೆ ಫೋಕಸ್ ಮಾಡಿ ಮಾರ್ಕೆಟ್ನಲ್ಲಿ ಆ ಸೆಗ್ಮೆಂಟ್ಸ್ಗೆ ಒಂದಷ್ಟು ಅನುಕೂಲತೆಗಳು ಆಗಬಹುದು. ಹಾಗೆ ಸ್ನೇಹಿತರೆ, ನಾವು ನಮ್ಮ ಎಕಾನಮಿಯನ್ನು ಡೈವರ್ಸಿಫೈ ಮಾಡ್ಕೋಬಹುದು. ಕೇವಲ ಸರ್ವಿಸ್ ಸೆಕ್ಟರ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಸ್ವಲ್ಪ ನಾವು ಪಿಕಪ್ ಆಗ್ತಿರೋದು, ಎಲ್ಲ ಕಡೆ ನಾವಿಲ್ಲ. ನೆಕ್ಸ್ಟ್ ಹೋಗ್ತಾ ನಾವು IT ಸರ್ವಿಸಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಎರಡರ ಪವರ್ ಹೌಸ್ ಆಗಿ ನಾವು ಜಗತ್ತಿನ ಮುಂದೆ ನಾವು ಪ್ರೊಜೆಕ್ಟ್ ಮಾಡಿಕೊಳ್ಳಬಹುದು. ಹಾಗೆ ಕೆಲವೊಂದಷ್ಟು ಸೆಕ್ಟರ್ಗಳಲ್ಲಿ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಅಪಾರ್ಚುನಿಟಿ ಕೂಡ ಸಿಗಬಹುದು. ಮುಖ್ಯವಾಗಿ ಫಾರ್ಮಾಸ್ಯೂಟಿಕಲ್ಸ್, ಅಗ್ರಿ ಎಕ್ಸ್ಪೋರ್ಟ್ಸ್, ಪ್ಯಾಕೇಜ್ಡ್ ಫುಡ್ಸ್, ಆಟೋಮೊಬೈಲ್ಸ್, ಎಂಜಿನಿಯರಿಂಗ್ ಗೂಡ್ಸ್, ಇಲ್ಲೆಲ್ಲ ನಮ್ಮ ಸರಕುಗಳಿಗೆ, ಭಾರತದ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗ್ಬೋದು ಚೀನಾ ಕಡೆಯಿಂದ ಸಪ್ಲೈ ಟೈಟ್ ಆಗುವಂತಹ ಸಂದರ್ಭದಲ್ಲಿ. ಹಾಗೆ ಸ್ನೇಹಿತರೆ, ಅನಾಹುತಗಳಿಲ್ವಾ, ಅಪಾಯಗಳು ಇಲ್ವಾ ಭಾರತಕ್ಕೆ? ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಏನು ನಿಮಗಾಗಲೇ ಹೇಳಿದ್ವಿ, ಚೀನಾ ಜಗತ್ತಿನ 25-26% ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಅಂಥೇಳಿ. ಹಾಗೂ ಜಗತ್ತಿನ GDPಗೆ 16% ಕೊಡುಗೆಯನ್ನು ಚೀನಾ ಕೊಡುತ್ತೆ ಅಂತ ಚೀನಾ ಹೆವಿ ಬಿತ್ತು ಅಂತ ಹೇಳಿದ್ರೆ ಜಾಗತಿಕವಾಗಿ ರಿಸೆಷನ್, ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್, ಆರ್ಥಿಕ ಹಿಂಜರಿತ ಆಗಬಹುದು. ಅದರ ಪರಿಣಾಮ ಜಾಗತಿಕವಾಗಿ ಬೇಡಿಕೆ ಕಮ್ಮಿ ಆಗ್ಬೋದು. ಜಾಗತಿಕವಾಗಿ ಬೇಡಿಕೆ ಕಮ್ಮಿ ಆದರೆ ಚೀನಾ ಕಳ್ಸೋಕ್ಕಾಗಲ್ಲ, ನಾವು ಕಳಿಸ್ತೀವಿ ಅಂತ ನಮಗೆ ಅಡ್ವಾಂಟೇಜಸ್ ಅಲ್ಲಿ ಹೇಳಿದ್ವಲ್ಲ, ಅದು ವಿಪರೀತ ಚೀನಾ ಬಿದ್ದರೆ ನಮಗೂ ಕೂಡ ನೆಗೆಟಿವ್ ಆಗುತ್ತೆ. ನಮಗೆ ಕಳ್ಸೋಕ್ಕಾಗಲ್ಲ, ಡಿಮಾಂಡೇ ಇರಲ್ಲ ಅಂದಮೇಲೆ ಯಾರಿಗೆ ಕಳಿಸ್ತೀರಿ ನೀವು? ಜಾಗತಿಕವಾಗಿ ಆರ್ಥಿಕ ಹಿಂಜರಿತ ಆಯಿತು ಅಂತ ಹೇಳಿದ್ರೆ, ಚೀನಾ ಸ್ವಲ್ಪ ಬಿದ್ದು ಸುಮ್ಮನೆ ಆಗಲಿಲ್ಲ, ಇಡೀ ಜಗತ್ತನ್ನೇ ಬೀಳಿಸ್ತು ಅಂತ ಹೇಳಿದ್ರೆ. ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ವಾಲಾಟಿಲಿಟಿ ಕೂಡ ಉಂಟಾಗಬಹುದು. ಚೈನೀಸ್ ಮಾರ್ಕೆಟ್ಸ್ ಕ್ರ್ಯಾಶ್ ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಆಲ್ರೆಡಿ ಅಲ್ಗಾಡಕ್ಕೆ ಶುರುವಾಗಿದ್ದಾವೆ. ಗ್ಲೋಬಲ್ ಎಕನಾಮಿಕ್ ಸೆಂಟಿಮೆಂಟ್ ವೀಕ್ ಆಯಿತು ಅಂತ ಹೇಳಿದ್ರೆ ಅದರ ರಿಪಲ್ ಎಫೆಕ್ಟ್ ಭಾರತದ ಮೇಲೂ ಕೂಡ ಆಗುತ್ತೆ. ನಾವು ಅಷ್ಟು ಎಕ್ಸ್ಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ರೈಟ್ ನಾವು ಇಲ್ಲದೆ ಇರಬಹುದು, ಆದರೂ ಕೂಡ ಸಣ್ಣ ಪ್ರಮಾಣದ ಪರಿಣಾಮ ಅಂತೂ ಆಗೇ ಆಗುತ್ತೆ. ಈ ಹಿಂದೆಲ್ಲ ಆಗಿದೆ ನಮ್ಮ ಮೇಲೂ ಕೂಡ. ಜೊತೆಗೆ ಸಪ್ಲೈ ಚೈನ್ನಲ್ಲಿ ಆಗುವಂಥ ಡಿಸ್ರಪ್ಷನ್ನಿಂದ ಇಂಡಿಯಾನು ಪೆಟ್ಟು ತಿನ್ಬೋದು. ಇಂಡಿಯಾ ಏನೇ ಜಗತ್ತಿಗೆ ಸ್ವಲ್ಪ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ, ಮೆಡಿಸಿನ್ಸ್ ಕಳಿಸ್ತಿದ್ದೀವಿ ಅಂತ ಹೇಳಿದ್ರು ಕೂಡ, ಅದಕ್ಕೆ ಬೇಕಾಗಿರೋ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ಸ್, APIs, ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ? ಚೀನಾದಿಂದ ಬರುತ್ತೆ. ಚೀನಾದಿಂದ ಬಂದಿಲ್ಲ ಅಂದರೆ ಸರಿಯಾಗಿ ಡಿಸ್ರಪ್ಷನ್ಸ್ ಆದರೆ ಸಪ್ಲೈ ಚೈನ್ನಲ್ಲಿ ನಾವು ಜಗತ್ತಿಗೆ ಏನು ಮಾತ್ರೆ ಸಿರಪ್ ಎಲ್ಲ ಮಾಡ್ಕೊಡೋಕ್ಕಾಗತ್ತೆ? ಪ್ರಾಬ್ಲಮ್ ಆಗುತ್ತೆ.
ಎಲೆಕ್ಟ್ರಾನಿಕ್ಸ್ ಆ್ಯಪಲ್ ಮಾಡ್ತಾ ಇದೆ ಭಾರತದಲ್ಲಿ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ. ಅದಕ್ಕೆ ಪಾರ್ಟ್ಸ್ ಎಲ್ಲಿಂದ ಬರ್ತಾ ಇದೆ? ಚೀನಾದಿಂದ ಬರ್ತಾ ಇದೆ. ಅಲ್ಲೂ ಡಿಸ್ರಪ್ಷನ್ ಆಯಿತು ಅಂದರೆ ಅಗೇನ್ ಅದಕ್ಕೂ ಕೂಡ ಪೆಟ್ಟು ಬೀಳೋ ಅಪಾಯ ಇರುತ್ತೆ. ಸೋಲಾರ್ ಮಾಡ್ಯೂಲ್ಸ್ನಲ್ಲೂ ಇದು ಅಪ್ಲೈ ಆಗುತ್ತೆ, ಕೆಮಿಕಲ್ಸ್ನಲ್ಲೂ ಇದು ಅಪ್ಲೈ ಆಗುತ್ತೆ. ಯಾವುದೇ ಮ್ಯಾಸಿವ್ ಸ್ಲೋ ಡೌನ್ ಚೀನಾದಲ್ಲಿ ಡಿಲೇಗಳಿಗೆ ಕಾರಣ ಆಗ್ಬೋದು, ಶಾರ್ಟೇಜಸ್ಗೆ ಕಾರಣ ಆಗ್ಬೋದು, ಕಾಸ್ಟ್ ಇನ್ಕ್ರೀಸ್ ಕೂಡ ಆಗ್ಬೋದು. ಆವಾಗ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ಆಯಿತು ಚೀನಾದಲ್ಲಿ ಅಂತ ಹೇಳಿದ್ರೆ ಸ್ವಲ್ಪನೇ ಇರುತ್ತೆ, ಮೊದಲಿನಷ್ಟು ಉತ್ಪಾದನೆ ಆಗ್ತಿರೋದಿಲ್ಲ, ಹಾಗಾಗಿ ಎಲ್ಲ ಮುಗಿ ಬೀಳ್ತಾರೆ, ಕೇಳ್ತಾರೆ, ರೇಟ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಈ ಪಾಸಿಬಿಲಿಟಿ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ಚೀನಾ ಬಿತ್ತು ಅಂತ ಹೇಳಿದ ತಕ್ಷಣ ತುಂಬ ಖುಷಿ ಪಡೋ ಅವಶ್ಯಕತೆ ಇದೆ. ನಮಗೂ ಕೂಡ ಇಲ್ಲಿ ಎರಡಲಗಿನ ಕತ್ತಿ ಅಂತ ಇದು. ಸೊ ಸ್ವಲ್ಪ ಹಿಂಜರಿತ ಆಗಿ ಹಾಗೆ ಮುಂದಕ್ಕೆ ಸಾಗ್ತಾ ಇದ್ರೆ ಅಡ್ವಾಂಟೇಜ್ ಆಗಿ ನಾವು ತಗೋಬೋದು. ಹಾಗಂತ ಚೀನಾ ಮ್ಯಾಸಿವ್ ಆಗಿ ಬಿತ್ತು ಅಂತ ಹೇಳಿದ್ರೆ ಎಲ್ಲ ಅಪಾಯಗಳು ನಮ್ಮನ್ನ ಕೂಡ ಕಾಡುವ ಚಾನ್ಸಸ್ ಇದ್ದೇ ಇರುತ್ತೆ. ಒಂದು 50-60 ವರ್ಷಗಳ ಹಿಂದಿನ ಜಗತ್ತಲ್ಲ ಇದು, ಎಲ್ಲ ಕನೆಕ್ಟೆಡ್ ವರ್ಲ್ಡ್ ಇದು, ಒಬ್ಬರ ಮೇಲೊಬ್ರು ಡಿಪೆಂಡ್ ಆಗಿರುವಂತಹ ಜಗತ್ತು ಇದು. ಅದರಲ್ಲೇ ಇಡೀ ಜಗತ್ತು ಚೀನಾ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ, ವಿಶೇಷವಾಗಿ ಸಪ್ಲೈ ಚೈನ್ ಮೇಲೆ, ರಾ ಮೆಟೀರಿಯಲ್ ಮೇಲೆ, ಪಾರ್ಟ್ಸ್ ಮೇಲೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಮಾನಿಟರ್ ಮಾಡಬೇಕು. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ತಲುಪಿಸ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ಕನ್ಸಿಡರ್ ಮಾಡ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟನ್ನು ನೀವು ಕೂಡ ನೋಡೋಕೆ, ವೀಕ್ಲಿ ಬಿಸ್ನೆಸ್ ನೋಡೋಕೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಕರೆಂಟ್ ಪವರ್ ನೋಡೋಕೆ, ಹಾಗೂ ಲೈವ್ ಇಂಟರಾಕ್ಷನಲ್ಲಿ ಪಾಲ್ಗೊಳ್ಳೋಕೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಪ್ರೀಮಿಯಂ ಮೆಂಬರ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.